ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಸಂಗೀತ. ಸೊ ಮೊನ್ನೆ ಎಪಿಸೋಡಲ್ಲಿ ನಮಗೆ ಬಿಗ್ ಬಾಸ್ ತೋರಿಸಿದ್ರು ಯಾರಿಗೆಲ್ಲ ಏನೇನು ಆಸೆ ಇದೆ ಈಡೇರಿಸ್ಕೊಳ್ಳೋಕ್ಕೆ ಕೇಳಿ ಅಂತ. ಸೊ ಇನ್ನೂ ಟೆಲಿಕಾಸ್ಟ್ ಒಂದೂ ಮಾಡಿಲ್ಲ. ಸೊ ಇವತ್ತು ಖಂಡಿತವಾಗ್ಲೂ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ 4 ಜನದ ಆಸೆ ಆಲ್ಮೋಸ್ಟ್ ಈಡೇರಿದೆ. ಸೊ ವಿನಯ್ ಅವರ ಆಸೆ ನಾವು ನೋಡಿದ್ವಿ, ಅದು ಈಡೇರಿತು. ಊಟ ಎಲ್ಲರಿಗೂ ಕೊಟ್ಟು ಎಲ್ಲರೂ ಕೂತ್ಕೊಂಡು ಡಿನ್ನರ್ ಮಾಡಿದ್ರು. ಸೊ ವಿನಯ್ ಅವರ ಆಸೆ ಈಡೇರಿದೆ. ಸೊ ನೆಕ್ಸ್ಟು ಕಾರ್ತಿಕ್ ಅವರ ಆಸೆ ಕೂಡ ಅಷ್ಟೇ, ಅವರ ತಂಗಿ ಜೊತೆಗೆ ಫೋನ್ ಕಾಲಲ್ಲಿ ಮಾತಾಡಬೇಕು ಅಂತ ಹೇಳಿದರು. ಸೊ ಆ ಆಸೆ ಕೂಡ ಈಡೇರಿಸಿದ್ದಾರೆ ಬಿಗ್ ಬಾಸ್ ಅವರು. ಹಾಗೆ ಪ್ರತಾಪ್ ಅವರ ಮನೆಗೆ ಡ್ರೋನ್ ಬಂದಿದೆ ಅಂತ ಹೇಳ್ಬೋದು. ಸೊ ಇದು 2ನೇ ಸತಿ ಡ್ರೋನ್ ಬರ್ತಾ ಇರೋದು. ಅವರ ಆಸೆ ಆಗಿತ್ತು ಡ್ರೋನ್ ಬರಬೇಕು ಅಂತ. ಆ್ಯಕ್ಚುಲಿ ಅವರಿಗೆ ಕ್ಯಾಪ್ಟನ್ ಆಗಬೇಕು ಅಂತ ಕೂಡ ಆಸೆ ಇತ್ತು. ಬಟ್ ನಾವು ಮೊನ್ನೆ ಎಪಿಸೋಡಲ್ಲಿ ನೋಡಿದ್ವಿ, ತುಕಾಲಿ ಅವರು ಮತ್ತು ಪ್ರತಾಪ್ ಅವರು ಇಬ್ಬರು ಅದನ್ನ ಕೇಳಿರೋದ್ರಿಂದ ಒಬ್ಬರಿಗೆ ಆಯ್ಕೆ ಮಾಡೋಕ್ಕೆ ಹೇಳಿದ್ರು. ಬಟ್ ಈಕ್ವಲ್ ಆಗೋಯಿತು ಅಲ್ಲೂ ಕೂಡ. ಸೊ ಕ್ಯಾಪ್ಟನ್ಶಿಪ್ ಅನ್ನೋದನ್ನ ಕ್ಯಾನ್ಸಲ್ ಆಯಿತು. ಸೊ ಅವ್ರಿಗೆ ಇವಾಗ ಡ್ರೋನ್ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅವರು ಕೂಡ ಅಷ್ಟೇ. ಸೊ ಅವ್ರಿಗೆ ಡ್ರೋನ್ ಬಂತು. ಅದಾದಮೇಲೆ ವರ್ತು ಸಂತೋಷ್ ಅವರಿಗೆ, ಸೊ ಆ್ಯಕ್ಚುಲಿ ವರ್ತು ಸಂತೋಷ್ ಅವರಿಗೆ ಅವರ ಒಂದು ಎತ್ತುಗಳೇನಿತ್ತು ಅದು ಬರಬೇಕು ಅಂತ ಆಸೆ ಇತ್ತು. ಅದನ್ನ ಕರೆಸಿಲ್ಲ ಅವರು ಆ್ಯಕ್ಚುಲಿ. ಸೊ ಕಷ್ಟ ಆಗುತ್ತೆ ಒಳಗಡೆ ಎಲ್ಲ ಬಂದರೆ ಅಂತ ಮೋಸ್ಟ್ಲಿ ಆ ಥರ ಏನಾದರೂ ಇರಬೇಕು. ಬಟ್ ಅದು ಬಂದಿಲ್ಲ. ಸೊ ಎಲ್ಲರಿಗೂ ನಾನ್ ವೆಜ್ ಊಟ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಕೂತ್ಕೊಂಡು ಚಿಕನ್ ಎಲ್ಲ ತಿಂತಾಯಿದ್ರು. ಸೊ ಇದು ವರ್ತು ಸಂತೋಷ್ ಅವ್ರ ಕಡೆಯಿಂದ ಅಂತ ಅನಿಸ್ತು. ಸೊ ನೆಕ್ಸ್ಟು ಇನ್ನು ತುಕಾಲಿ ಸಂತೋಷ್ ಅವರು. ಸೊ ಸಂತೋಷ್ ಅವರು ಕೇಳಿರ್ತಾರೆ, ರಾಜ ಆಗಬೇಕು ನಾನು ಈ ಮನೆಗೆ, ಎಲ್ಲರೂ ನಾನು ಸೇವೆ ಮಾಡಬೇಕು, ಆ ಥರ ಎಲ್ಲ ಕೇಳಿರ್ತಾರೆ. ಸೊ ಅದನ್ನ ಕೂಡ ಈ ಬಿಗ್ ಬಾಸ್ ಅವರು ಈಡೇರಿಸಿರೋ ಥರ ಕಾಣಿಸ್ತಾ ಇದ್ದಾರೆ. ಸೊ ಇನ್ನು ಒಳ್ಳಿರೋದು ಸಂಗೀತ ಅವ್ರದ್ದು ಮಾತ್ರ. ಸೊ ಸಂಗೀತ ಅವರು ಯಾವ ಆಸೆನ ಈಡೇರಿಸ್ತಾರೆ ಅಂತ ನೋಡಬೇಕು. ಯಾಕಂದರೆ ಅವ್ರು ಕೇಳಿರೋವಂಥ 4 ಆಸೆಗಳನ್ನೂ ಅಷ್ಟೇ ಈಡೇರಿಸೋದು ಸ್ವಲ್ಪ ಕಷ್ಟನೇ ಇದೆ. ಸೊ ಬಿಗ್ ಬಾಸ್ ಟೀಮ್ಗೆ ಒಂದು ಚಾಲೆಂಜ್ ಥರ ಕೊಟ್ಟಿದ್ದಾರೆ ಅವರು. ಹೇಗೆ ಈಡೇರಿಸ್ತಾರೆ, ಯಾವ್ದು ಈಡೇರಿಸ್ತಾರೆ ಅನ್ನೋದೇ ತುಂಬಾ ಶಾಕಿಂಗ್ ಆಗಿರೋದು. ನನಗಂದ್ರ ಪ್ರಕಾರ ಶ್ರುತಿ ಮ್ಯಾಮ್ದು ಏನಾದರೂ ಈಡೇರಿಸ್ಬೋದು. ಇಲ್ಲಾಂದರೆ ರಾಧಿಕಾ ಮ್ಯಾಮ್ ಆಗಿರಲಿ, ಯಶ್ ಸರ್ ಆಗಿರಲಿ, ನೋಡೋಣ ಯಾರ್ದು ಈಡೇರಿಸ್ಬೋದು ಏನು ಅಂತ. ನನಗೂ ಐಡಿಯಾ ಇಲ್ಲ. ಯಾಕಂದರೆ ಎಲ್ಲನೂ ಒಂಥರ 50-50 ಥರ ಇರೋದು. ಸೊ ಫಸ್ಟ್ ಅವ್ರು ಕೇಳಿದ್ರು ಸುಚಿಯತ್ಗೆ ಮತ್ತು ಸಿಂಬಾದು. ಸುಚಿಯತ್ಗೆನ ಕರೆಸ್ಬೋದಿತ್ತೇನೋ. ಬಟ್ ಸಿಂಬಾ ಇರೋ ಕಾರಣ ಸಿಂಬಾನ ಕರೆಸೋದು ಈಸಿ ಅಲ್ಲ. ಒಂದು ನ್ಯಾಷನಲ್ ಟಿವಿಗೆ ಕರೆಸ್ಬೇಕು ಅಂದರೆ ಅವರಿಗೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಒಂದು ಡಾಗ್ನ ಕರೆಸೋದು. ಸೊ ಅದಕ್ಕೋಸ್ಕರ ಕರೆಸಲ್ಲ ಅಂತ ನನಗನ್ಸುತ್ತೆ. ಮತ್ತು ಇನ್ನೇನು 2 ದಿನಗಳ ಕಾಲ ಹೊರಗಡೆ ಬಂದುಬಿಡ್ತಾರೆ. ಸೊ ಈ ಕಾರಣಕ್ಕೆ ಕರೆಸೋದು ಡೌಟ್ ಅಂತ ನಂಗೆ ಅನಿಸುತ್ತೆ. ಸೊ ಇನ್ನು ಬೇರೆಯವ್ರ ವಿಷಯಸ್ ಏನು ಕೇಳಿರ್ತಾರೆ ಅದರೊಳಗೆ ಯಾವುದಾದ್ರೂ ಒಂದು ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ನೋಡೋಣ ಯಾವುದು ಈಡೇರಿಸ್ತಾರೆ ಏನು ಅಂತ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಾಲ್ ಆಫ್ ಫ್ರೇಮ್ ಎಲ್ಲದೂ ಆಗ್ತಾ ಇದೆ. ಸೊ 3 ಜನದ್ದು ಆಲ್ರೆಡಿ ಆಗಿದೆ. ತುಕಾಲಿ ಸಂತೋಷ್ ಅವ್ರದ್ದು, ಕಾರ್ತಿಕ್ ಅವ್ರದ್ದು ಮತ್ತು ವಿನಯ್ ಅವ್ರದ್ದು. ಇನ್ನು 3 ಜನದ್ದಿದೆ, ವರ್ತು ಸಂತೋಷ್ ಅವರು, ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು. ಸೊ ಈ 3 ಜನದ್ದು ನಾಳೆ ತೋರಿಸ್ತಾರೆ ನಮಗೆ. ಸೊ ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಡಿ ಚಾನಲ್ ಹೆಸರು ರಕ್ಷಾ ರೆಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.